ಬಿಎಂಟಿಸಿ ಬಸ್ಗಳು ನಿಲ್ಲೋದಕ್ಕೂ ಜಾಗವಿಲ್ಲ. ಪ್ರಯಾಣಿಕರಿಗೆ ಕಿರಿಕಿರಿ, ಡ್ರೈವರ್ಗಳಿಗೆ ಸಂಕಷ್ಟ. ಬೆಂಗಳೂರಿನಲ್ಲಿ ಪ್ರತಿನಿತ್ಯ ಸುಮಾರು 6,900ಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳು ಸಂಚರಿಸ್ತಾ ಇದ್ದು, ಲಕ್ಷಾಂತರ ಜನ ಸಂಚರಿಸುತ್ತಾರೆ. ತನ್ನ ಪ್ರಯಾಣಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಜಿಪಿಎಸ್ ಸಹಯೋಗದೊಂದಿಗೆ ಬಸ್ ನಿಲ್ದಾಣಗಳನ್ನು ನಿರ್ಮಿಸಲಾಗಿದೆ. ಆದರೆ ಕೆಲ ಬಸ್ ನಿಲ್ದಾಣಗಳಲ್ಲಿ ಬಿಎಂಟಿಸಿ ಬಸ್ಗಳು ಓಡಾಡೋದಕ್ಕೆ ಆಗದಂತ ಸ್ಥಿತಿ ನಿರ್ಮಾಣವಾಗಿದೆ. ನಗರದ ಶ್ರೀನಗರ ಹಾಗೂ ಕಾಳಿದಾಸ ಲೇಔಟ್ ಬಸ್ ನಿಲ್ದಾಣದಲ್ಲಂತೂ ಪ್ರೈವೇಟ್ ವೆಹಿಕಲ್ಗಳದ್ದೇ ಕಾರುಬಾರ್ ಆಗಿದೆ. ಶ್ರೀನಗರ ಬಸ್ ನಿಲ್ದಾಣದಲ್ಲಿ ಅಡ್ಡಾದಿಡ್ಡಿಯಾಗಿ ಆಟೋ, ಬೈಕ್ಗಳನ್ನು ನಿಲ್ಲಿಸಿದ್ದು, ಬಿಎಂಟಿಸಿ ಬಸ್ಗಳು ಟರ್ನ್ ಮಾಡೋದಕ್ಕೂ ಕೂಡ ಕಷ್ಟದ ಪರಿಸ್ಥಿತಿ ಉಂಟಾಗಿದೆ. ಈ ಬಗ್ಗೆ ಡ್ರೈವರ್ಗಳನ್ನ ಕೇಳಿದ್ರೆ ಗಲಾಟೆಗಳು ಆಗಿವೆ ಅಂತ ಚಾಲಕರು ಅಸಹಾಯಕತೆ ತೋಡ್ಕೊಂಡಿದ್ದಾರೆ. ಇದೇ ತಿರುಗಿಸ್ಬೇಕು, ಕಷ್ಟಪಟ್ಟು ತಿರುಗಿಸ್ಬೇಕಷ್ಟೇ. ಅವ್ರು ನಾವು ಏನು ಹೇಳೋಕ್ಕಾಗಲ್ವಲ್ಲ, ಏನು ಮಾಡೋಕ್ಕಾಗತ್ತೆ ಮೇಡಮ್. ನಾವು ಹೇಳಿದ್ರೆ ನಮ್ಮ ಜೊತೆ ಜಗಳಕ್ಕೆ ಬರ್ತಾರೆ, ಏನು ಮಾಡೋಕ್ಕಾಗಲ್ಲ. ಆಗ್ತಿದೆ ಮೇಡಮ್, ಸಮಸ್ಯೆ ಆಗ್ತಿದೆ. ಇವು ಮೊದಲೇ ಗಾಡಿಗಳು ಬೇರೆ, ನಮ್ಗೆ ದೊಡ್ಡ ಲಾಂಗ್ ಗಾಡಿಗಳು ಕಟ್ಟಾಗಲ್ಲ, ಹಿಂಗಾಗಿ ತೊಂದರೆ ಆಗ್ತಾ ಇದೆ. ಅವ್ರು ಹೇಳಿ ಕೇಳಲ್ಲ, ಜಗಳಕ್ಕೆ ಬರ್ತಾರೆ, ನಾವೇನು ಮಾಡೋಕ್ಕಾಗಲ್ಲ. ಹಿಂಗೆ ಬಂದು ನಿಂತಿರ್ತಾರೆ ಅವರು, ಟ್ಯಾಕ್ಸಿಯವರು, ಆಮೇಲೆ ಆಟೋದವರು, ಆಮೇಲೆ ಬಸ್ಗಳು ಬಂದು ನಿಂತಿರ್ತವೆ. ಇದೆ ಮೇಡಮ್, ಸ್ವಲ್ಪ ಗದ್ದಲ ಪರಿಸ್ಥಿತಿ. ಇನ್ನು ಕಾಳಿದಾಸ ಲೇಔಟ್ ಬಸ್ ನಿಲ್ದಾಣದಲ್ಲಂತೂ ಹೇಳುವವರು ಕೇಳುವವರು ಇಲ್ಲದಂತಾಗಿದೆ. ಇಡೀ ಬಸ್ ನಿಲ್ದಾಣದ ತುಂಬಾ ಖಾಸಗಿ ವಾಹನಗಳೇ ಕಾಣ್ತಿವೆ. ಹೆಸರಿಗೆ ಪ್ರೈವೇಟ್ ವಾಹನ ಪಾರ್ಕ್ ಮಾಡಿದ್ರೆ ದಂಡ ಅಂತ ಬೋರ್ಡ್ ಹಾಕಿದ್ರು, ಆ ಬೋರ್ಡ್ ಮುಂದೆ ಪಾರ್ಕ್ ಮಾಡಲಾಗಿದೆ. ಬಿಎಂಟಿಸಿ ಬಸ್ ಕೂಡ ನಿಲ್ಲೋದಕ್ಕೆ ಜಾಗವಿಲ್ಲ, ಹೀಗಾಗಿ ಬಸ್ಗಳು ಬರಲ್ಲ. ಹೀಗಾಗಿ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೋಗಿ ಬಸ್ ಹತ್ತಬೇಕು. ಟ್ರಾಫಿಕ್ ಪೊಲೀಸರು ಈ ಸಮಸ್ಯೆ ಬಗೆಹರಿಸಲಿ ಅಂತ ಪ್ರಯಾಣಿಕರ, ಸ್ಥಳೀಯರ ಮಾತಾಗಿದೆ. ಏನು ಮಾಡ್ತೀರಾ ಮೇಡಮ್, ಹೇಳಿ. ಜನಗಳು ಎಲ್ಲೂ ಪಾರ್ಕಿಂಗ್ ಸಿಗಲ್ಲ, ತಂದು ನಿಲ್ಲಿಸ್ಬಿಡ್ತಾರೆ. ಅವ್ರಿಗೆ ಪೊಲೀಸ್ನವ್ರು ಬಂದು ಎಲ್ಲ ಇದು ಮಾಡ್ತಾರೆ. ಅವ್ರಿಗೆ ಎಲ್ಲ ಪೆನಾಲ್ಟಿ ಹಾಕಿದ್ರು ಅವ್ರು ಬಿಡೋಲ್ಲ. ಟ್ರಾಫಿಕ್ ಪೊಲೀಸ್ನವ್ರು ಬಂದು ಎಲ್ಲ ಕ್ಲಿಪ್ ಹಾಕ್ತಾರೆ. ಕ್ಲಿಪ್ ಹಾಕಿ ಎಲ್ಲ ಪೆನಾಲ್ಟಿ ಕಟ್ಟಿದ್ರು ತಂದು ನಿಲ್ಲಿಸ್ತಾರೆ. ಏನು ಮಾಡಿ ಜನಕ್ಕೆ ಹೇಳೋಕ್ಕಾಗಲ್ಲ, ಎಷ್ಟು ಹೇಳೋದು ತಂದು ನಿಲ್ಲಿಸ್ತಾ ಇರ್ತಾರೆ. ಪ್ರೈವೇಟ್ ವೆಹಿಕಲ್ದು ಸಮಸ್ಯೆ ಜಾಸ್ತಿ ಇದೆ. ಈ ಥರ ಇದ್ರೆ ಎಲ್ಲಿ ಬಸ್ಸಸ್ ತಿರ್ಗೋಕ್ಕಾಗುತ್ತೆ ನಾವು. ಅದಕ್ಕೇನೆ ಬಸ್ನವ್ರು ಒಂದಿನ ಬಂದ್ರೆ ಒಂದಿನ ಬರಲ್ಲ, ಅದೇ ಪ್ರಾಬ್ಲಮ್, ಬೇರೆ ಇನ್ನೇನಿಲ್ಲ. ಗೌರ್ಮೆಂಟ್ ವೆಹಿಕಲ್ಸ್ ಬರೋಕ್ಕೆ ಪ್ರಾಬ್ಲಮ್ ಇದೆ ಮೇಡಮ್. ಬಸ್ ಬಂದರೆ ಟರ್ನ್ ಮಾಡೋಕ್ಕಾಗಲ್ಲ, ಅದು ಪ್ರಾಬ್ಲಮ್ ಇದೆ ಮೇಡಮ್. ಇಲ್ಲಿಂದ ಶ್ರೀನಗರ ಹೋಗ್ತಾರೆ, ಇಲ್ಲಿ ಗಾಡಿ ಬಂದ್ರೆ ಇಲ್ಲಿ ಹತ್ತುತ್ತಾರೆ. ಒಂದ್ಸರಿ ಬಂದ್ರೆ ಒಂದ್ಸರಿ ಬರಲ್ಲ. ಎಲ್ಲಿ ಗಾಡಿನೇ ಟರ್ನ್ ಆಗಲ್ಲ, ಎಲ್ಲಿ ಬರ್ತಾರೆ? ಈ ಥರ ಇದ್ರೆ ಫಸ್ಟ್ ಈ ಮೋರಿ ಏಕ್ಲು ಕ್ಲಿಯರ್ ಮಾಡಿಸ್ಬೇಕು ಮೇಡಮ್. ಬರೀ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ, ಈ ಮೋರಿ ಏಕ್ಲು ಕ್ಲಿಯರ್ ಮಾಡಿಸ್ಬೇಕು. ಒಟ್ನಲ್ಲಿ ಈ ಬಗ್ಗೆ ಟ್ರಾಫಿಕ್ ಪೊಲೀಸ್ ಹಾಗೂ ಬಿಎಂಟಿಸಿ ಗಮನ ಹರಿಸಿ ಸಾರ್ವಜನಿಕರಿಗೆ ಅನಧಿಕೃತ ಪಾರ್ಕಿಂಗ್ನಿಂದ ಆಗ್ತಾ ಇರುವ ತೊಂದರೆ ತಪ್ಪಿಸಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.